ಈ ರಾಜ್ಯದ ಅಸ್ಮಿತತೆಯನ್ನು ಕೆಣಕಿದಂತಹ ಅತ್ಯಂತ ಭೀಕರ ಪ್ರಕರಣಗಳಲ್ಲಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೂಡ ಒಂದು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯಾಗಿ 13 ವರ್ಷಗಳಾಗಿದೆ. ಹೋರಾಟ ನಡೀತಾನೇ ಇದೆ, ಪ್ರತಿದಿನ ಹೋರಾಟ ನಡೀತಾನೇ ಇದೆ. ಸೌಜನ್ಯ ಪ್ರಕರಣದ ಆರೋಪಿಗಳಿಗೆ, ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥ ಹೋರಾಟ ಪ್ರತಿದಿನ ನಡೀತಾ ಇದೆ. ಈ ಹೋರಾಟದ ನಡುವೆ ಇಡೀ ಪ್ರಕರಣ ತನ್ನ ಕಾನೂನಾತ್ಮಕ ಹೋರಾಟದಲ್ಲಿ ಮತ್ತೊಂದು ದೊಡ್ಡ ಹಿನ್ನಡೆಯನ್ನು ಅನುಭವಿಸ್ತಾ ಇದೆಯಾ ಎನ್ನುವಂಥದ್ದು ಈಗ ಹೊಸದಾಗಿ ಮೂಡಿರುವಂತಹ ಪ್ರಶ್ನೆ. ಇದಕ್ಕೆ ಕಾರಣ ಸೌಜನ್ಯ ಪ್ರಕರಣದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ 3 ಪುಟಗಳ ಒಂದು ಡಾಕ್ಯುಮೆಂಟನ್ನು ಶೇರ್ ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ನಲ್ಲಿರುವಂತಹ ಒಂದು ನಿರ್ದಿಷ್ಟವಾದಂತಹ ನಿರ್ಧಾರ, ಸೌಜನ್ಯ ಪ್ರಕರಣದ ಹೋರಾಟ ಏನಿತ್ತು ಕಾನೂನಾತ್ಮಕ ಹೋರಾಟ, ಉಳಿದ ಹಾಗೆ ಚಳುವಳಿ ಸಾಮಾಜಿಕ ಹೋರಾಟ ಅದು ಬೇರೆ, ಆದರೆ ಕಾನೂನಾತ್ಮಕವಾಗಿ ಯಾವ ತಾರ್ಕಿಕ ಅಂತ್ಯವನ್ನು ಕಾಣಬೇಕಿತ್ತು ಆ ಹೋರಾಟಕ್ಕೆ ದೊಡ್ಡ ಹಿನ್ನಡೆ ಆಗಿದೆಯೇ ಎನ್ನುವಂತಹ ಪ್ರಶ್ನೆಯನ್ನು ಮೂಡಿಸುತ್ತೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಹೊಸ ತಿರುವು ಅಂತ ಹೇಳಿದ್ರೆ ನಾಟ್ ಪಾಸಿಟಿವ್, ಸಕಾರಾತ್ಮಕವಾದಂತಹ ಬೆಳವಣಿಗೆ ಅಲ್ಲ ಈ ಪ್ರಕರಣದಲ್ಲಿದು. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ದಿ ಎಂಡ್ ಅಂತ ಭಾವಿಸಬಹುದು. ಈ ನಿರ್ದಿಷ್ಟ ಆದೇಶವನ್ನು ಈಗ ಗಮನಿಸ್ತಾ ಇದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಕ್ಕೆ ಭಾರಿ ಹಿನ್ನಡೆ ಆದಂತಿದೆ. ಸೌಜನ್ಯ ಪ್ರಕರಣ ಮುಗಿದು ಹೋದ ಅಧ್ಯಯನ ಅಂದ್ರೆ ಕಾನೂನಾತ್ಮಕ ಹೋರಾಟದ ಅವಕಾಶಗಳು ಏನೆಲ್ಲ ಇತ್ತು ಅವೆಲ್ಲವೂ ಕೂಡ ಒಂದೊಂದಾಗಿ ಮುಗಿದು ಹೋಗ್ತಾ ಇದೆಯೇ ಅನ್ನುವಂತಹ ಗುಮಾನಿ, ಅಂಥದ್ದೊಂದು ಆತಂಕ ಎಲ್ಲರನ್ನ ಕಾಡ್ತಾ ಇದೆ. ಸೌಜನ್ಯ ಪ್ರಕರಣದಲ್ಲಿ ಹಾಗಾದ್ರೆ ಸಿಕ್ಕಿರುವಂತಹ ಹೊಸ ತಿರುವು ಏನು? 13 ವರ್ಷ ಈ ಪ್ರಕರಣಕ್ಕೆ. 2012ರಲ್ಲಿ SDM ಕಾಲೇಜಿನ ವಿದ್ಯಾರ್ಥಿನಿ 17 ವರ್ಷದ ಸೌಜನ್ಯ ಅವರ ಅತ್ಯಾಚಾರ ಮತ್ತು ಕೊಲೆ ಆಯಿತು. ಆ ಪ್ರಕರಣದಲ್ಲಿ CBI ಕೋರ್ಟು 2023ರಲ್ಲಿ ಆ ಪ್ರಕರಣದಲ್ಲಿ ಏಕೈಕ ಆರೋಪಿಯಾಗಿದ್ದಂತಹ ಸಂತೋಷ್ ರಾವ್ ಅವರನ್ನ ನಿರಪರಾಧಿ ಅಂತೇಳಿ ತೀರ್ಪನ್ನು ಕೊಡ್ತು. ಅಷ್ಟೇ ಅಲ್ಲ, ಈ ಪ್ರಕರಣದ ತನಿಖೆಯಲ್ಲಿ ಭಾರಿ ಲೋಪಗಳಾಗಿದೆ. ಬಾಚ್ಡ್ ಆಫ್ ಇನ್ವೆಸ್ಟಿಗೇಷನ್, ಅಂದ್ರೆ ಯಾವ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡಬೇಕಿತ್ತೋ ಆ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡದೆ, ಯಾವ ಸಾಕ್ಷ್ಯಗಳನ್ನ ಯಾವ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕಿತ್ತೋ ಅವು ಯಾವುದನ್ನು ಮಾಡದೆ ಪ್ರಕರಣದ ತನಿಖೆಯ ಆರಂಭದಿಂದಲೇ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಅಂತೇಳಿ CBIನ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಅಷ್ಟೇ ಅಲ್ಲದೆ ಈ ಪ್ರಕರಣದ ಹಾದಿ ತಪ್ಪಿಸಲಿಕ್ಕೆ, ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ, ಈ ಪ್ರಕರಣದಲ್ಲಿ ಯಾರು ಅಪರಾಧಿಗಳಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸುವುದಕ್ಕೆ ತನಿಖಾಧಿಕಾರಿಗಳೇ ವಿಫಲರಾಗಿದ್ದಾರೆ. ತನಿಖಾಧಿಕಾರಿಗಳೇ ಈ ಪ್ರಕರಣವನ್ನು ಅಂತ್ಯಗೊಳಿಸಿದ್ದಾರೆ ಎನ್ನುವಂತಹ ಅಭಿಪ್ರಾಯವನ್ನು CBIನ ಕೋರ್ಟ್ ವ್ಯಕ್ತಪಡಿಸಿತು. ಅಷ್ಟೇ ಅಲ್ಲ, ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನಿನಲ್ಲಿ ಅಗತ್ಯವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವಂತಹ ಸೂಚನೆಯನ್ನು ಕೂಡ CBI ಕೋರ್ಟ್ ಕೊಡ್ತು 2023ರ ತನ್ನ ತೀರ್ಪಿನಲ್ಲಿ. ಅದಾದ ಬಳಿಕ 2024ರಲ್ಲಿ ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ 2 ನ್ಯಾಯಮೂರ್ತಿಗಳ ನ್ಯಾಯಪೀಠ ಕೂಡ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತು. ಆದಷ್ಟು ಬೇಗ ಆ ತನಿಖಾಧಿಕಾರಿಗಳ ವಿರುದ್ಧದ ಕ್ರಮಕ್ಕೆ ಬೇಕಾದಂತಹ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಅಂತೇಳಿ. ಸೊ ಹಾಗಾದರೆ ಸೌಜನ್ಯ ಪ್ರಕರಣದಲ್ಲಿ ಸಿಕ್ಕಂತಹ ಆ ದೊಡ್ಡ ತಿರುವು ಏನು? ಆರಂಭದಲ್ಲೇ ಹೇಳಿದೆ, ನಾಟ್ ಎ ಪಾಸಿಟಿವ್, ಸಕಾರಾತ್ಮಕವಾದಂತಹ ಅಂಶ ಅಲ್ಲ. ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳು ಸದ್ಯಕ್ಕೆ ಬಚಾವ್, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಇಲ್ಲ. ಕರ್ನಾಟಕ ಸರ್ಕಾರವೇ ನೇಮಿಸಿದ್ದಂತಹ ಸಮಿತಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳಾಗಿದ್ದಂತಹ ಯೋಗೇಶ್ ಕುಮಾರ್ ಮತ್ತು ಸೌಜನ್ಯ ಪ್ರಕರಣದ ತನಿಖೆಯನ್ನು ನಡೆಸಿದ್ದಂತಹ ಭಾಸ್ಕರ್ ರೈ ಸೌಜನ್ಯ ಪ್ರಕರಣದ ತನಿಖೆಯ ಆರಂಭದಲ್ಲೇ ಭಾರಿ
ಲೋಪದೋಷಗಳಾಗಿದೆ ಎನ್ನುವಂತಹ ಅಭಿಪ್ರಾಯ ಸಿಬಿಐ ಕೋರ್ಟ್ನಿಂದಲೇ ವ್ಯಕ್ತ ಆಗಿತ್ತು. ತನ್ನ ತೀರ್ಪಿನಲ್ಲಿ ಕೃತ್ಯದ ಸಾಬೀತಿಗೆ ಬೇಕಾದಂತಹ ಅಗತ್ಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸದೆ, ಅಗತ್ಯ ಮಾಹಿತಿ, ಅಗತ್ಯ ಸಾಕ್ಷ್ಯಗಳನ್ನು, ಅಗತ್ಯ ಸಾಕ್ಷಿಗಳನ್ನು, ಮತ್ತೆ ಯಾರನ್ನ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕಿತ್ತು ಅಂತೇಳಿ ಭಾವಿಸಲಾಗಿತ್ತೋ ಅಂಥವರನ್ನ ಆರೋಪಿಗಳನ್ನಾಗಿ ಮಾಡದೆ ಆರಂಭದಲ್ಲೇ ಈ ಪ್ರಕರಣದ ತನಿಖೆಯನ್ನು ಹಾದಿ ತಪ್ಪಿಸಲಾಯಿತು ಅಂತೇಳಿ ಸಿಬಿಐನ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಸೊ ಅಂತಹ ತನಿಖಾಧಿಕಾರಿಗಳ ವಿರುದ್ಧ ಸದ್ಯಕ್ಕೆ ಯಾವುದೇ ಕ್ರಮ ಇಲ್ಲ. ಯಾಕೆ ಕ್ರಮ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣ ಇದೆ. ಸೊ ಬಿಗ್ ಡೆವಲಪ್ಮೆಂಟ್ ಇದು, ನಾಟ್ ಎ ಪಾಸಿಟಿವ್. ಆರಂಭದಲ್ಲೇ ಹೇಳಿದ್ವಿ, ಇದು ಸಕಾರಾತ್ಮಕವಾದಂತಹ ಬೆಳವಣಿಗೆ ಅಲ್ಲ, ನಾಟ್ ಎ ಗುಡ್ ಡೆವಲಪ್ಮೆಂಟ್. ಒಳ್ಳೆಯ ಬೆಳವಣಿಗೆ, ಪೂರಕವಾದಂತಹ ಬೆಳವಣಿಗೆ ಅಲ್ಲ. ಸೊ ತನಿಖಾಧಿಕಾರಿಗಳು ಸದ್ಯಕ್ಕೆ ಬಚಾವಾಗಿದ್ದಾರೆ. ಯಾಕೆ ಬಚಾವಾಗಿದ್ದಾರೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ. ಗಿರೀಶ್ ಮಟ್ಟಣ್ಣನವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಹಂಚಿಕೊಂಡಿದ್ದಾರೆ. ವೆರಿ ಕ್ರೂಷಲ್. ಸೌಜನ್ಯ ಪ್ರಕರಣ ದಿ ಎಂಡ್. ತನಿಖಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಬಿಐನ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು 2023ರ ತನ್ನ ತೀರ್ಪಿನಲ್ಲಿ. ಸಿಬಿಐ ಕೋರ್ಟ್ ನೀಡಿದಂತಹ ಆ ಸೂಚನೆಯನ್ನ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. 2023ರಲ್ಲಿ ಸಿಬಿಐ ನ್ಯಾಯಾಲಯ ಸೌಜನ್ಯ ಪ್ರಕರಣದಲ್ಲಿ ತೀರ್ಪನ್ನು ಕೊಟ್ಟ ಬಳಿಕ, ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ತೀರ್ಪನ್ನು ಕೊಟ್ಟ ಬಳಿಕ ಸೌಜನ್ಯ ಅವರ ತಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದರು. ಇನ್ವೆಸ್ಟಿಗೇಷನ್ ಆಗಬೇಕು, ಈ ಪ್ರಕರಣದ ತನಿಖೆ ಇನ್ವೆಸ್ಟಿಗೇಷನ್ ಆಗಬೇಕು. ಕಾರಣ ಸಂತೋಷ್ ರಾವ್ ನಿರಪರಾಧಿ ಹೌದು ಸಿಬಿಐ ಕೋರ್ಟ್ನ ಪ್ರಕಾರ. ನ್ಯಾಯಾಲಯ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ 2024 ಆಗಸ್ಟ್ 30ನೇ ತಾರೀಕು ಕೊಟ್ಟಂತಹ ತೀರ್ಪಿನಲ್ಲೂ ಕೂಡ ಹೇಳಿದೆ, ನಿರಪರಾಧಿ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಸಿಬಿಐ ಕೋರ್ಟ್ ಪೂರಕ ದಾಖಲೆಗಳನ್ನು, ಪೂರಕ ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದರೆ ಕೃತ್ಯ ಎಸಗಿದಂಥವರು ಯಾರು? ಹೂ ಕಮಿಟೆಡ್ ದಿ ಕ್ರೈಮ್? ಕೃತ್ಯವನ್ನು ಎಸಗಿದಂಥವರು ಯಾರು? ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಗಿರುವಂಥದ್ದು ನಿಜ, ಸಂತೋಷ್ ರಾವ್ ಮಾಡಿಲ್ಲ ಎನ್ನುವಂಥದ್ದು ನಿಜ ಸಿಬಿಐ ನ್ಯಾಯಾಲಯದ ತೀರ್ಪಿನ ಪ್ರಕಾರ. ಹಾಗಾದರೆ ಮಾಡಿದವರು ಯಾರು? ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಕೋರ್ಟ್ನ ತೀರ್ಪಿನ ಬಳಿಕ ಸೌಜನ್ಯ ಅವರ ತಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಪಿಟಿಷನ್ ಅನ್ನು ಸಲ್ಲಿಸಿದರು, ಮೇಲ್ಮನವಿ ಅರ್ಜಿ, ರಿಟ್ ಪಿಟಿಷನ್. ಆ ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟ ಹಾಗೆ 2024 ಆಗಸ್ಟ್ 30ನೇ ತಾರೀಕು ನ್ಯಾಯಮೂರ್ತಿ ಶ್ರೀನಿವಾಸ್ ಮತ್ತು ನ್ಯಾಯಮೂರ್ತಿ ಖಾಜಿ ಅವರ ಪೀಠ ತೀರ್ಪನ್ನು ಕೊಡ್ತು. ಏನು ಅಂತ ಹೇಳಿದ್ರೆ, ನೋ ಪರ್ಪಸ್ ವಿಲ್ ಬಿ ಸರ್ವ್. ಅಂದರೆ ಈ ಪ್ರಕರಣದ ಮರು ತನಿಖೆಯಾದರೆ ಯಾವುದೇ ಉದ್ದೇಶವೂ ಕೂಡ ಈಡೇರಲ್ಲ. ಯಾವ ಉದ್ದೇಶ? ನಿಜವಾದಂತಹ ಅಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಎನ್ನುವಂಥ ಉದ್ದೇಶ ಏನಿದೆ ಅದು ಈ ಪ್ರಕರಣದ ಮರು ತನಿಖೆಯಿಂದ ಆಗಲ್ಲ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ತನ್ನ ತೀರ್ಪಿನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಬೇಕಾದಂಥ ಎವಿಡೆನ್ಸ್ಗಳು ಈಗ ಸಿಗದೇ ಇರಬಹುದು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತು ಕರ್ನಾಟಕ ಹೈಕೋರ್ಟ್. ಅದರ ಜೊತೆಗೆ ಅಕ್ವಿಟಲ್ ಕಮಿಟಿ ಲೋಪದೋಷಗಳನ್ನು ಎಸಗಿರುವಂತಹ ತನಿಖೆಯಲ್ಲಿ ಆರಂಭದಲ್ಲೇ ತನಿಖೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪಿತೂರಿಯನ್ನು ನಡೆಸಿದಂತಹ ತನಿಖಾಧಿಕಾರಿಗಳ ವಿರುದ್ಧ ಅಕ್ವಿಟಲ್ ಕಮಿಟಿಯನ್ನು ಆದಷ್ಟು ಶೀಘ್ರದಲ್ಲಿ 2024 ಆಗಸ್ಟ್ 30ನೇ ತಾರೀಕು ಕೊಟ್ಟಂತಹ ತೀರ್ಪು ಕರ್ನಾಟಕ ಹೈಕೋರ್ಟು ಆದಷ್ಟು ಶೀಘ್ರವಾಗಿ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ IPS ಅಧಿಕಾರಿ ಹರಿಶೇಖರನ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿಯನ್ನು ಕೂಡ ರಚನೆ ಮಾಡಿತು. ಸೊ ಅಕ್ವಿಟಲ್ ಕಮಿಟಿಯ ನಿರ್ಧಾರ ಏನಾಗಿತ್ತು ಹಾಗಾದರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಕ್ವಿಟಲ್ ಕಮಿಟಿಗೆ ಬಂತು, ಬಟ್ ಏನಾಯಿತು ಹಾಗಾದರೆ? ಸೊ ತನಿಖಾಧಿಕಾರಿಗಳು ಯಾಕೆ ಸದ್ಯಕ್ಕೆ ಬಚಾವಾಗಿದ್ದಾರೆ
ಮತ್ತು ಈ ಪ್ರಕರಣ ದಿ ಎಂಡ್ ಅಂತ ಯಾಕೆ ಭಾವಿಸಬಹುದು ನಾವು? ಹಿರಿಯ IPS ಅಧಿಕಾರಿ ಹರಿಶೇಖರನ್ ಅವರ ನೇತೃತ್ವದಲ್ಲಿ ಅಕ್ವಿಟಲ್ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಿತು. ಹರಿಶೇಖರನ್ ಅವರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ಹೆಚ್ಚುವರಿ ನಿರ್ದೇಶಕರು. ಇವರೇ ಈ ಸಮಿತಿಯ ಮುಖ್ಯಸ್ಥರು. ಇದರ ಜೊತೆಗೆ BN ಜಗದೀಶ್ ಹೆಚ್ಚುವರಿ ಸಾರ್ವಜನಿಕ ಅಭಿಯೋಜಕ, DYSP T ಕುಮಾರ್ ಕೂಡ ಇದರ ಸದಸ್ಯರು. ಇದರ ಜೊತೆಗೆ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕಿ ಅಂಜಲಿ ದೇವಿ ಅವರು ಕೂಡ ಇದರ ಸದಸ್ಯರಾಗಿದ್ದರು. ಈ ನಾಲ್ವರ ಸಮಿತಿ ಡಿಸೆಂಬರ್ 12ನೇ ತಾರೀಕು 2024ರಂದು ಒಂದು ಸಭೆಯನ್ನು ನಡೆಸಿತು. ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಆ ನಿರ್ಧಾರವೇ ಈ ಸೌಜನ್ಯ ಪ್ರಕರಣದಲ್ಲಿ ಈಗ ಹೊಸ ತಿರುವು. ಹಾಗಾದರೆ ಆ ನಿರ್ಧಾರ ಏನು? ಯಾವ ನಿರ್ಧಾರ? ಅಕ್ವಿಟಲ್ ಕಮಿಟಿಗೆ ಸಭೆಯನ್ನು ನಡೆಸಿದ ಬಳಿಕ CBI ನ್ಯಾಯಾಲಯ ಹೇಳಿದ್ದಾರೆ ಅವರು, ಅಕ್ವಿಟಲ್ ಕಮಿಟಿಯವರು, ಕರ್ನಾಟಕ ಹೈಕೋರ್ಟ್ನ 2024ರ ಆದೇಶ, ಅದು ಒಂದು ಚಂದ್ರಪ್ಪ ಗೌಡ ಸೌಜನ್ಯ ಅವರ ತಂದೆ ಮತ್ತು ಸಂತೋಷ್ ರಾವ್ ಅವರ ಕಡೆಯಿಂದ ಸಲ್ಲಿಕೆಯಾದಂತಹ, ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಕೆಯಾದಂತಹ 2 ಅರ್ಜಿಗಳ ಆಧಾರದಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಸೂಚನೆಯ ಮೇರೆಗೆ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ಆಧಾರದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತೇಳಿ. ಪ್ರೈಮರಿ ಪರ್ಪಸ್ ಆಫ್ ದಿ ಮೀಟಿಂಗ್ 2024 ಅಂದರೆ ಕಳೆದ ವರ್ಷದ ಡಿಸೆಂಬರ್ 30ನೇ ತಾರೀಕು, ಪ್ರೈಮರಿ ಪರ್ಪಸ್ ಆಫ್ ದಿ ಮೀಟಿಂಗ್ ವಿಚ್ ವಾಸ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ದಿ ರಿಪೋರ್ಟ್ಸ್ ಆಫ್ ಕ್ರಿಮಿನಲ್ ಮ್ಯಾಟರ್ಸ್ ರಿಸಲ್ಟಿಂಗ್ ಇನ್ ಅಕ್ವಿಟಲ್ಸ್ ಬೈ ಆನರೇಬಲ್ ಕೋರ್ಟ್ಸ್ ಅಂತೇಳಿ. ಸೊ ಸೌಜನ್ಯ ಪ್ರಕರಣದ ದಿ ಎಂಡ್ ಅಕ್ವಿಟಲ್ ಕಮಿಟಿ, IPS ಅಧಿಕಾರಿ ಹರಿಶೇಖರನ್ ಅವರ ನೇತೃತ್ವದ ಅಕ್ವಿಟಲ್ ಕಮಿಟಿ 2024ರ ಡಿಸೆಂಬರ್ 12ನೇ ತಾರೀಕು ನಡೆಸಿದಂತಹ ಸಭೆ ಮತ್ತು ಜನವರಿ 2 ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಧಿಕೃತವಾಗಿ ನಿರ್ಧಾರ ಮುದ್ರಿತ ಆಗುತ್ತೆ, ಅದರ ಪ್ರಕಾರ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತ ಹೇಳಿದ್ರೆ ಅವರು ತಮ್ಮ ನಿರ್ಧಾರದಲ್ಲಿ ಹೇಳಿದ್ದಾರೆ. ಆಫ್ಟರ್ ರಿವ್ಯೂಯಿಂಗ್ ದಿ case and proceedings of the writ petition, the committee reached the following decision. ಅಂದ್ರೆ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಏನು ಅಂತ ಹೇಳಿದ್ರೆ, ಈ ಪ್ರಕರಣದ ತನಿಖೆಯನ್ನು ನಡೆಸಿರುವಂಥದ್ದು ಕೇಂದ್ರೀಯ ತನಿಖಾ ದಳ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI. ಪೊಲೀಸ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು CBI ಇಂದ. ಹಾಗಾಗಿ ದಿಸ್ ಕಮಿಟಿ ಅಂದರೆ ಅಕ್ವಿಟಲ್ ಕಮಿಟಿ ಏನಿದೆ ಹ್ಯಾಸ್ ನೋ ಜುರಿಸ್ಡಿಕ್ಷನ್, ನಮ್ಮ ವ್ಯಾಪ್ತಿಗೆ ಬರಲ್ಲ. ರಿವ್ಯೂ ದ ಅಕ್ವಿಟಲ್ ಜಜ್ಮೆಂಟ್ ರಿಲೇಟಿಂಗ್ ಟು CBI. ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ದು CBI. ಈ ಪ್ರಕರಣದ ತನಿಖೆಯನ್ನು ನಡೆಸಿ ಪೊಲೀಸ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದು CBI. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CBIಗೆ ಒಳಪಟ್ಟಂತಹ ಪ್ರಕರಣ ಆಗಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CBI ಕೋರ್ಟ್ ಕೊಟ್ಟಂತಹ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕಾಗಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು. ಹೆನ್ಸ್ ಹಾಗಾಗಿ ಒಂದು ವೇಳೆ CBI ಆಫ್ಟರ್ ರಿಸೀವಿಂಗ್ ದಿ ಸೆಟ್ ಜಡ್ಜ್ಮೆಂಟ್ ಆ ತೀರ್ಪನ್ನು ಸ್ವೀಕರಿಸಿದ ಬಳಿಕ ಇಫ್ ರೆಕಮೆಂಡ್ಸ್ ಏನಾದರೂ
So, if recommends any action against any officer, the same shall be placed before the concerned competent authority under whom such erring officer is working for further necessary action ಅಂತ ಹೇಳಿದ್ದಾರೆ ಅಕ್ವಿಟಲ್ ಕಮಿಟಿ ಅವರು. ಅಂದರೆ ಈ ಪ್ರಕರಣದ ತನಿಖೆಯನ್ನು CBI ಮಾಡಿರೋದ್ರಿಂದಾಗಿ, CBI ಕೋರ್ಟು ತೀರ್ಪನ್ನು ಕೊಟ್ಟಿರೋದ್ರಿಂದಾಗಿ ನಮ್ಮ ವ್ಯಾಪ್ತಿಗೆ ಇದು ಬರಲ್ಲ. ಅಧಿಕಾರಿಗಳ ವಿರುದ್ಧ ಲೋಪವನ್ನು ಎಸಗಿದಂತಹ, ತನಿಖೆಯಲ್ಲಿ ಕರ್ತವ್ಯ ಲೋಪವನ್ನು ಎಸಗಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ನಮ್ಮ ವ್ಯಾಪ್ತಿಗೆ ಬರಲ್ಲ. ಒಂದು ವೇಳೆ CBI ಕೋರ್ಟ್ನ ತೀರ್ಪನ್ನು ಸ್ವೀಕರಿಸಿದ ಬಳಿಕ ನಮಗೆ ಏನಾದರೂ ರೆಕಮೆಂಡೇಷನನ್ನು ಮಾಡಿದರೆ, ನೀವು ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನೀವೇನಾದರೂ ನಮಗೆ ಶಿಫಾರಸನ್ನು ಮಾಡಿದರೆ, ಅಂದರೆ CBI ಶಿಫಾರಸನ್ನು ಮಾಡಿದ್ರೆ, ಆಗ ನಾವು ಸಕ್ಷಮ ಪ್ರಾಧಿಕಾರದ ಮುಂದೆ, ಅಂದರೆ ಈ ಅಧಿಕಾರಿಗಳು ಯಾರ ಅಡಿಯಲ್ಲಿ ಈಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಆ ಸಕ್ಷಮ ಪ್ರಾಧಿಕಾರದ ಮುಂದೆ ನಾವು ಸೂಕ್ತ ಕ್ರಮಕ್ಕಾಗಿ ನಿಮ್ಮ ಶಿಫಾರಸನ್ನು ಮುಂದೆ ಇಡ್ತೀವಿ, CBI ಶಿಫಾರಸನ್ನು ಮುಂದೆ ಇಡ್ತೀವಿ ಅಂತೇಳಿ ಹರಿಶೇಖರನ್ ಅವರ ಅಕ್ವಿಟಲ್ ಕಮಿಟಿ ತನ್ನ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸೊ ಅಲ್ಲಿಗೆ ಈ ಪ್ರಕರಣದ ತನಿಖೆಯನ್ನು ನಡೆಸಿರುವಂತಹ ಈ ಅಧಿಕಾರಿಗಳು ಯಾರಿದ್ದಾರೆ ಅವರು ಸದ್ಯಕ್ಕೆ ಬಚಾವ್ ಆಗಿದ್ದಾರೆ.